ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಮಾತುಗಳು ಮತ್ತು ನಮ್ಮ ಕಷ್ಟಗಳು. ನಾವು ಕೇಳಿಕೊಳ್ಳುವ ಕಷ್ಟಕ್ಕೆ ಶ್ರೀಕೃಷ್ಣನು ಕೊಡುವ ಉತ್ತರಗಳನ್ನು ನೋಡೋಣ ಬನ್ನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕಂದ್ರೆ ಇದು ಅರ್ಥಪೂರ್ಣವಾಗಿದೆ. ನಮ್ಮ ಕಷ್ಟಗಳು. ನಾವು ಶ್ರೀಕೃಷ್ಣನನ್ನು ಕೇಳುತ್ತಿದ್ದೇವೆ, ನನ್ನ ಜೀವನದಲ್ಲಿ ನನಗೆ ಮಾತ್ರ ಏಕೆ ಇಷ್ಟು ಕಷ್ಟಗಳು ಬರುತ್ತಿವೆ? ಶ್ರೀಕೃಷ್ಣನು ನಮಗೆ ಉತ್ತರವನ್ನು ಕೊಡುತ್ತಾನೆ. ಜೀವನದಲ್ಲಿ ಸುಖ ದುಃಖಗಳು ಋತುಗಳಂತೆ ಬಂದು ಹೋಗುತ್ತವೆ. ಇದು ಕೇವಲ ನಿನ್ನೊಬ್ಬನ ಕಥೆಯಲ್ಲ, ಪ್ರಕೃತಿಯ ನಿಯಮ. ಎಲ್ಲರೂ ಬದುಕಿನಲ್ಲೂ ಇದು ಸಾಮಾನ್ಯ ಎಂದು ಉತ್ತರ ಕೊಟ್ಟಿದ್ದಾನೆ ನೋಡಿ ಶ್ರೀಕೃಷ್ಣ. ಎರಡನೇ ಕಷ್ಟ ಕೇಳಿದ್ದೇನೆ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಮೋಸವಾಯಿತು. ಶ್ರೀಕೃಷ್ಣನ ಉತ್ತರ ಹೀಗಿದೆ ನೋಡಿ, ನೀನು ಒಳ್ಳೆಯದೇ ಮಾಡಿದ್ದು ವ್ಯರ್ಥವಾಗುವುದಿಲ್ಲ. ಮನುಷ್ಯರು ಮೋಸ ಮಾಡಬಹುದು, ಆದರೆ ಕರ್ಮದ ಫಲ ಲೆಕ್ಕಾಚಾರಕ್ಕೆ ನಿನ್ನ ಬಳಿ ಪಕ್ಕಾ ಇರುತ್ತದೆ. ಹಾಗೆ ಮೂರನೇ ಕಷ್ಟವನ್ನು ನಾನು ಶ್ರೀಕೃಷ್ಣನಿಗೆ ಕೇಳಿದೆ. ನನ್ನ ಮನಸ್ಸು ಅತಿಯಾದ ಯೋಚನೆಯಿಂದ ಒಳಗಾಗಿದೆ, ಶಾಂತಿಯೇ ಸಿಗುತ್ತಿಲ್ಲ. ಶ್ರೀಕೃಷ್ಣ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಚಂಚಲವಾದ ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟವೇ, ಆದರೆ ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. ನಿನ್ನ ಚಿಂತನೆಯನ್ನು ನನಗೆ ಬಿಡು ಪುತ್ರ ಎಂದು ಶ್ರೀಕೃಷ್ಣ ಸ್ಪಷ್ಟವಾಗಿ ಉತ್ತರಿಸಿದ್ದಾನೆ ನೋಡಿ. ನಾಲ್ಕನೇ ಕಷ್ಟವನ್ನು ಶ್ರೀಕೃಷ್ಣನಿಗೆ ಕೇಳಿಕೊಂಡಾಗ, ನಾನು ಅಂದುಕೊಂಡ ಕೆಲಸ ಯಾವುದೂ ಸರಿಯಾಗಿ ಆಗುತ್ತಿಲ್ಲ, ಎಲ್ಲವೂ ವಿಫಲವೇ ಆಗುತ್ತಿದೆ. ಶ್ರೀಕೃಷ್ಣ ನಮಗೆ ಉತ್ತರ ಕೊಡುತ್ತಾನೆ. ಕರ್ಮ ಮಾಡುವುದು ಮಾತ್ರ ನಿನ್ನ ಅಧಿಕಾರ, ಆದರೆ ಫಲದ ಚಿಂತೆ ಬಿಡು. ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡು. ಐದನೇ ಕಷ್ಟವನ್ನು ಶ್ರೀಕೃಷ್ಣನಿಗೆ ಕೇಳಿದಾಗ, ನನ್ನ ಧ್ವನಿಯಲ್ಲಿ ಕೇಳುವವರು ಯಾರೂ ಇಲ್ಲ, ನನ್ನ ಒಂಟಿತನ ಯಾರಿಗೆ ಹೇಳಲಿ? ಶ್ರೀಕೃಷ್ಣನು ಉತ್ತರ ಕೊಡುತ್ತಾನೆ, ನೀನು ಒಂಟಿಯಲ್ಲ. ನಿನ್ನ ಪ್ರತಿಯೊಂದು ಉಸಿರಿನೊಳಗೆ, ನಿನ್ನ ಹೃದಯದೊಳಗೆ ನಾನು ವಾಸಿಸುತ್ತಿದ್ದೇನೆ. ನನ್ನನ್ನು ನಂಬು. ಆರನೇ ಕಷ್ಟವನ್ನು ಶ್ರೀಕೃಷ್ಣನಿಗೆ ಕೇಳಿದಾಗ, ನಾನು ಸೋತು ಹೋಗಿದ್ದೇನೆ, ಇನ್ನು ಮುಂದೆ ಮುಂದುವರಿಯಲು ಶಕ್ತಿಯೇ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಈ ಹೇಡಿತನವನ್ನು ಬಿಟ್ಟು ಬಿಡು, ಇದು ನಿನಗೆ ಶುಭೆಯಲ್ಲ. ನಿನ್ನ ಒಳಗಿನ ದೌರ್ಬಲ್ಯವನ್ನು ತೊಡೆದು ಹಾಕಿ ಎದ್ದು ನಿಲ್ಲು. ಏಳನೇ ಕಷ್ಟವನ್ನು ಶ್ರೀಕೃಷ್ಣನಿಗೆ ಕೇಳಿದಾಗ, ಭವಿಷ್ಯದ ಬಗ್ಗೆ ಭಯ ಕಾಡುತ್ತಿದೆ, ನಾಳೆ ಏನಾಗುತ್ತದೆಯೋ? ಶ್ರೀಕೃಷ್ಣ ಉತ್ತರ ಕೊಡ್ತಾನೆ, ನಾಳೆ ಏನಾಗುತ್ತಿದೆ ಎಂದು ಯೋಚಿಸಿ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡ. ಇಂದಿನ ಕ್ಷಣವನ್ನು ಧೈರ್ಯದಿಂದ ಎದುರಿಸು. ಎಂಟನೇ ಕಷ್ಟವನ್ನು ಶ್ರೀಕೃಷ್ಣನಿಗೆ ಕೇಳಿದಾಗ, ನನ್ನನ್ನು ಎಲ್ಲರೂ ಹಿಂಸಿಸುತ್ತಾರೆ, ಅವಮಾನಿಸುತ್ತಿದ್ದಾರೆ. ಶ್ರೀಕೃಷ್ಣ ಹೇಳ್ತಾರೆ, ಅವಮಾನವನ್ನು ತಾಳಿಕೊಳ್ಳುವುದೇ ದೊಡ್ಡ ತಪಸ್ಸು. ಅವರ ಮಾತುಗಳಿಗೆ ಕುಗ್ಗಬೇಡ. ನಿನ್ನ ಸ್ಪರ್ಶ ವರ್ತನೆಯನ್ನೇ ಅವರಿಗೆ ತಕ್ಕ ಉತ್ತರವಾಗುತ್ತದೆ. ಒಂಬತ್ತನೇ ಕಷ್ಟ, ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಸರಿಯಾದ ಸಮಯ ಬಂದಾಗ ದೇವರು ಬಡ್ಡಿ ಸಮೇತ ಮರುತಿರಿಸುತ್ತಾನೆ. ನಿನ್ನ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹತ್ತನೇ ಕಷ್ಟವನ್ನು ನಾನು ಶ್ರೀಕೃಷ್ಣನಿಗೆ ಕೇಳಿದಾಗ, ನನ್ನ ಆಸೆಗಳೆಲ್ಲವೂ ಸುಟ್ಟು